ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದಲ್ಲಿ ರಾಜ್ಯ ಸರ್ಕಾರ ಇತ್ತೀಚೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಸುವುದನ್ನು ಖಂಡಿಸಿದ ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾಕಾರರು ಕುರುಬನಕಟ್ಟೆ ಮುಖ್ಯ ರಸ್ತೆ, ಪಿಡಬ್ಲ್ಯೂಡಿ ಬಿಬಿ ವೃತ್ತ, ತಾಲೂಕು ಪಂಚಾಯಿತಿ ವೃತ್ತ, ಎಂಜಿಎಸ್ವಿ ಸರ್ಕಾರಿ ಕಾಲೇಜು ರಸ್ತೆ, ಬಸ್ ನಿಲ್ದಾಣ ರಸ್ತೆ, ಡಾ ವಿಷ್ಣುವರ್ಧನ ರಸ್ತೆ, ಡಾ ರಾಜ್ಕುಮಾರ್ ರಸ್ತೆ, ಮಸೀದಿ ವೃತ್ತ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ರಸ್ತೆ ಮೂಲಕ ಸಾಗಿ ತಾಲೂಕು ಕಚೇರಿ ತಲುಪಿದರು. ಬಳಿಕ ಉಪವಿಭಾಗಾಧಿಕಾರಿ ಬಿಆರ್ ಮಹೇಶ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಇದಕ್ಕೂ ಮುನ್ನ ಪ್ರತಿಭಟನಾ ನಿರತರಾಗಿದ್ದ ರೈತ ಮುಖಂಡ ಅಣಗಳ್ಳಿ ಬಸವರಾಜು ಮಾತನಾಡಿ, ಇತ್ತೀಚೆಗೆ ರಾಜ್ಯದ ಸರ್ಕಾರಿ ಡೀಸೆಲ್, ಪೆಟ್ರೋಲ್ ಏರಿಕೆ ಮಾಡಿದ್ದು, ಇದರಿಂದ ಸಣ್ಣ ವಾಹನಗಳ ಮಾಲೀಕರಿಗೆ ತೊಂದರೆಯಾಗಿದೆ. ಕಳೆದ 2 ವರ್ಷಗಳಿಂದ ರೈತರು ಬರಗಾಲ ಎದುರಿಸುತ್ತಿದ್ದಾರೆ. ರೈತರ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ, ದನಕರುಗಳಿಗೆ ನೀರಿಲ್ಲ ಹಾಗೂ ಮೇವಿಲ್ಲ. ರೈತಾಪಿ ವರ್ಗಕ್ಕೆ ದನಕರುಗಳನ್ನು ಮಾರಿಕೊಳ್ಳುವ ಅನಿವಾರ್ಯತೆ ಎದುರಾಗಿದೆ. ಈ ನಡುವೆ ಆಟೋ ಮಾಲೀಕರು ಸಂಕಷ್ಟಕ್ಕೀಡಾಗಿದ್ದಾರೆ ಎಂದು ವಿಷಾದಿಸಿದ್ದಾರೆ. ಕರವೇ ಜಿಲ್ಲಾಧ್ಯಕ್ಷ ಆರ್ ಮೋಹನ್ ಮಾತನಾಡಿ, ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ತೈಲ ಬೆಲೆ ಏರಿಕೆ ಮಾಡಿರುವುದು ಖಂಡನೀಯ. ಇದರಿಂದ ರೈತರು, ಬಡವರಿಗೆ ಬಹಳ ತೊಂದರೆಯಾಗಿದೆ. ಗಮನ ಸೆಳೆದ ಪ್ರತಿಭಟನಾ ಮೆರವಣಿಗೆ ಕರವೇ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಮೆರವಣಿಗೆಗೆ 20ಕ್ಕೂ ಹೆಚ್ಚು ಆಟೋಗಳು ಹಾಗೂ ಟ್ರ್ಯಾಕ್ಟರ್ಗಳು ಪಾಲ್ಗೊಂಡು ಸಾರ್ವಜನಿಕರ ಗಮನ ಸೆಳೆಯಿತು. ತಳ್ಳುಗಾಡಿಯ ಮೇಲೆ ದ್ವಿಚಕ್ರ ವಾಹನಗಳನ್ನು ಇರಿಸಿ ಅದನ್ನು ಮೆರವಣಿಗೆಯಲ್ಲಿ ತಳ್ಳಿಕೊಂಡು ಹೋಗುವ ಮೂಲಕ ರಾಜ್ಯ ಸರ್ಕಾರದ ತೈಲ ಬೆಲೆ ಏರಿಕೆಯನ್ನು ತೀವ್ರವಾಗಿ ಪ್ರತಿಭಟನಾಕಾರರು ಖಂಡಿಸಿದ ಪ್ರಸಂಗ ನಡೆಯಿತು. ಪ್ರತಿಭಟನೆಯಲ್ಲಿ ಕರವೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಪಾಷಾ, ಗೌರವಾಧ್ಯಕ್ಷ ಕೃಷ್ಣ ನಾಯಕ್, ಉಪಾಧ್ಯಕ್ಷ ನಾಗೇಶ್ ನಾಯಕ್, ವೆಂಕಟೇಶ್, ಜಿಲ್ಲಾ ಸಂಚಾಲಕ ನೀರಸ್ ಅಹಮದ್, ಮನಿ ನಾಯಕ್, ಸ್ವಾಮಿ ನಾಯಕ್, ಕೊಳ್ಳೇಗಾಲ ತಾಲೂಕು ಘಟಕದ ಅಧ್ಯಕ್ಷ ಮಹಮ್ಮದ್ ಅಯಾಜ್ ಕನ್ನಡಿಗ, ಗೌರವಾಧ್ಯಕ್ಷ ಬಿಸಲಯ್ಯ, ಟೌನ್ ಅಧ್ಯಕ್ಷ ಜಗದೀಶ್ ಶಾಸ್ತ್ರಿ, ಪ್ರಧಾನ ಕಾರ್ಯದರ್ಶಿ ಉಗನಿಯಾ ಕುರ್ಮಾ, ರಾಜ್ಯ ರೈತ ಸಂಘದ ಮುಖಂಡರಾದ ಡಿ ಶ್ರೀಕಂಠೇಸ್ವಾಮಿ, ಭಾಷ್ಯ, ರಾಮಕೃಷ್ಣ, ನಾಗರಾಜು, ಅರೇಪಾಳ್ಯ ಮುಖಂಡರಾದ ದಶರಥ, ವೀರಭದ್ರಸ್ವಾಮಿ ಇದ್ದರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದಲ್ಲಿ ರಾಜ್ಯ ಸರ್ಕಾರ ಇತ್ತೀಚೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಸುವುದನ್ನು ಖಂಡಿಸಿದ ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾಕಾರರು ಕುರುಬನಕಟ್ಟೆ ಮುಖ್ಯ ರಸ್ತೆ, ಪಿಡಬ್ಲ್ಯೂಡಿ ಬಿಬಿ ವೃತ್ತ, ತಾಲೂಕು ಪಂಚಾಯಿತಿ ವೃತ್ತ, ಎಂಜಿಎಸ್ವಿ ಸರ್ಕಾರಿ ಕಾಲೇಜು ರಸ್ತೆ, ಬಸ್ ನಿಲ್ದಾಣ ರಸ್ತೆ, ಡಾ ವಿಷ್ಣುವರ್ಧನ ರಸ್ತೆ, ಡಾ ರಾಜ್ಕುಮಾರ್ ರಸ್ತೆ, ಮಸೀದಿ ವೃತ್ತ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ರಸ್ತೆ ಮೂಲಕ ಸಾಗಿ ತಾಲೂಕು ಕಚೇರಿ ತಲುಪಿದರು. ಬಳಿಕ ಉಪವಿಭಾಗಾಧಿಕಾರಿ ಬಿಆರ್ ಮಹೇಶ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಇದಕ್ಕೂ ಮುನ್ನ ಪ್ರತಿಭಟನಾ ನಿರತರಾಗಿದ್ದ ರೈತ ಮುಖಂಡ ಅಣಗಳ್ಳಿ ಬಸವರಾಜು ಮಾತನಾಡಿ, ಇತ್ತೀಚೆಗೆ ರಾಜ್ಯದ ಸರ್ಕಾರಿ ಡೀಸೆಲ್, ಪೆಟ್ರೋಲ್ ಏರಿಕೆ ಮಾಡಿದ್ದು, ಇದರಿಂದ ಸಣ್ಣ ವಾಹನಗಳ ಮಾಲೀಕರಿಗೆ ತೊಂದರೆಯಾಗಿದೆ. ಕಳೆದ 2 ವರ್ಷಗಳಿಂದ ರೈತರು ಬರಗಾಲ ಎದುರಿಸುತ್ತಿದ್ದಾರೆ. ರೈತರ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ, ದನಕರುಗಳಿಗೆ ನೀರಿಲ್ಲ ಹಾಗೂ ಮೇವಿಲ್ಲ. ರೈತಾಪಿ ವರ್ಗಕ್ಕೆ ದನಕರುಗಳನ್ನು ಮಾರಿಕೊಳ್ಳುವ ಅನಿವಾರ್ಯತೆ ಎದುರಾಗಿದೆ. ಈ ನಡುವೆ ಆಟೋ ಮಾಲೀಕರು ಸಂಕಷ್ಟಕ್ಕೀಡಾಗಿದ್ದಾರೆ ಎಂದು ವಿಷಾದಿಸಿದ್ದಾರೆ. ಕರವೇ ಜಿಲ್ಲಾಧ್ಯಕ್ಷ ಆರ್ ಮೋಹನ್ ಮಾತನಾಡಿ, ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ತೈಲ ಬೆಲೆ ಏರಿಕೆ ಮಾಡಿರುವುದು ಖಂಡನೀಯ. ಇದರಿಂದ ರೈತರು, ಬಡವರಿಗೆ ಬಹಳ ತೊಂದರೆಯಾಗಿದೆ. ಗಮನ ಸೆಳೆದ ಪ್ರತಿಭಟನಾ ಮೆರವಣಿಗೆ ಕರವೇ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಮೆರವಣಿಗೆಗೆ 20ಕ್ಕೂ ಹೆಚ್ಚು ಆಟೋಗಳು ಹಾಗೂ ಟ್ರ್ಯಾಕ್ಟರ್ಗಳು ಪಾಲ್ಗೊಂಡು ಸಾರ್ವಜನಿಕರ ಗಮನ ಸೆಳೆಯಿತು. ತಳ್ಳುಗಾಡಿಯ ಮೇಲೆ ದ್ವಿಚಕ್ರ ವಾಹನಗಳನ್ನು ಇರಿಸಿ ಅದನ್ನು ಮೆರವಣಿಗೆಯಲ್ಲಿ ತಳ್ಳಿಕೊಂಡು ಹೋಗುವ ಮೂಲಕ ರಾಜ್ಯ ಸರ್ಕಾರದ ತೈಲ ಬೆಲೆ ಏರಿಕೆಯನ್ನು ತೀವ್ರವಾಗಿ ಪ್ರತಿಭಟನಾಕಾರರು ಖಂಡಿಸಿದ ಪ್ರಸಂಗ ನಡೆಯಿತು. ಪ್ರತಿಭಟನೆಯಲ್ಲಿ ಕರವೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಪಾಷಾ, ಗೌರವಾಧ್ಯಕ್ಷ ಕೃಷ್ಣ ನಾಯಕ್, ಉಪಾಧ್ಯಕ್ಷ ನಾಗೇಶ್ ನಾಯಕ್, ವೆಂಕಟೇಶ್, ಜಿಲ್ಲಾ ಸಂಚಾಲಕ ನೀರಸ್ ಅಹಮದ್, ಮನಿ ನಾಯಕ್, ಸ್ವಾಮಿ ನಾಯಕ್, ಕೊಳ್ಳೇಗಾಲ ತಾಲೂಕು ಘಟಕದ ಅಧ್ಯಕ್ಷ ಮಹಮ್ಮದ್ ಅಯಾಜ್ ಕನ್ನಡಿಗ, ಗೌರವಾಧ್ಯಕ್ಷ ಬಿಸಲಯ್ಯ, ಟೌನ್ ಅಧ್ಯಕ್ಷ ಜಗದೀಶ್ ಶಾಸ್ತ್ರಿ, ಪ್ರಧಾನ ಕಾರ್ಯದರ್ಶಿ ಉಗನಿಯಾ ಕುರ್ಮಾ, ರಾಜ್ಯ ರೈತ ಸಂಘದ ಮುಖಂಡರಾದ ಡಿ ಶ್ರೀಕಂಠೇಸ್ವಾಮಿ, ಭಾಷ್ಯ, ರಾಮಕೃಷ್ಣ, ನಾಗರಾಜು, ಅರೇಪಾಳ್ಯ ಮುಖಂಡರಾದ ದಶರಥ, ವೀರಭದ್ರಸ್ವಾಮಿ ಇದ್ದರು. ಹಾಗಾಗಿ ಎಲ್ಲ ಬಂಧುಗಳು ದಯವಿಟ್ಟು ನೋಡೋಣ, ಯಾಕಪ್ಪ ಇವರು ಹುಚ್ಚುಚ್ಚಾಗಿ ಚಳವಳಿ ಮಾಡ್ತಾರೆ ಅಂತ. ನಿಮಗೋಸ್ಕರ ಚಳವಳಿ ಮಾಡ್ತಾ ಇದ್ದೀವಿ, ನಿಮಗೋಸ್ಕರ ನ್ಯಾಯಕ್ಕಾಗಿ ಚಳವಳಿ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರತಿಯೊಂದು ವಾಹನ ಸಹ ಈ ಒಂದು ಚಳವಳಿಯಲ್ಲಿ ಭಾಗವಹಿಸಿ
ಒಂದು ಹೋರಾಟಕ್ಕೆ ಜಯ ಸಿಗೋ ತನಕ ಹೋರಾಟ ಮಾಡೋ ಇಲ್ಲಾಂದ್ರೆ ನಮ್ಮ ರಾಜಕಾರಣಿಗಳು ಬೇಕು ಯಾತಕ್ಕಾಗಿ ಹೋರಾಟ ಅಲ್ಲಿಯ ತನಕ ಹೋರಾಟ ಬೇಕು ಪೆಟ್ರೋಲ್ ಡೀಸೆಲ್ ಬೆಲೆ ಕೇಂದ್ರ ಸರ್ಕಾರಕ್ಕೆ ರೈತರಿಗೆ ಬೆಲೆ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿರುವ ರಾಜ್ಯ ಸರ್ಕಾರಕ್ಕೆ ವಿರುದ್ಧ ಎಲ್ಲ ಪ್ರಗತಿಪರ ಸಂಘಟನೆಗಳವರು ವಿರುದ್ಧ ಸ್ಟ್ರೈಕ್ ಮಾಡ್ತಿದೀವಿ. ಈಗ ಅಲ್ಲಿ ಸೆಂಟ್ರಲ್ ನಮ್ಗೆ ಇಲ್ಲಿಗೆ ನಮ್ಮ ಇಂಡಿಯಾಕ್ಕೆ ಎಷ್ಟು ಬರುತ್ತೆ ಲೀಟರ್ಗೆ 50 ರೂಪಾಯಿ ನಮ್ಗೆ ಇಂಡಿಯಾಕ್ಕೆ ಸಿಗುತ್ತೆ ಪೆಟ್ರೋಲ್ ಡೀಸೆಲ್ ಅಂತಾರೆ. ಇವ್ರು ಒಂದು 10% ಅವ್ರೊಂದು 10% ಇಟ್ಕೊಂಡು ಪಬ್ಲಿಕ್ 70 ಇಬ್ರು 10% ತೆರಿಗೆ ಇಟ್ಕೊಂಡು ಮಿಚ್ಚದನ್ನ ಕಮ್ಮಿಲಿ ನಮ್ಮ ಪಬ್ಲಿಕ್ ತೈಲ ಬೆಲೆ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ. ಬೆಲೆ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ತೈಲ ಬೆಲೆ ಏರಿಕೆ ಮಾಡಿರುವ ಇಂಧನ ಸಚಿವರಿಗೆ ಬೇಕೇ ಬೇಕು ಬೇಕೇ ಸರ್ಕಾರ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಬೇಕೇ ಬೇಕು ಸರ್ಕಾರಕ್ಕೆ ಬೇಕು ಮತ್ತು ಏನು ನಾವು ಒಂದು ಪೆಟ್ರೋಲು ಡೀಸೆಲು ಗ್ಯಾಸ್ ಬೆಲೆ ಇಳಿಕೆ ಮಾಡಬೇಕು ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ವಿ ಅಂತಂದ್ರೆ ನಮಗೆ ಬಹಳ ಆಶ್ಚರ್ಯವಾಗ್ತಾ ಇದೆ. ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧ ಚಳವಳಿ ಮಾಡ್ತಾರೆ ಸ್ವಾಮಿ. ಕಾಂಗ್ರೆಸ್ನವರು ಬಿಜೆಪಿಯವ್ರ ವಿರುದ್ಧ ಚಳವಳಿ ಮಾಡ್ತಾರೆ. ಇವ್ರ ಮೇಲೆ ಅವರು ಹೇಳ್ತಾರೆ, ಅವ್ರ ಮೇಲೆ ಇವ್ರು ಹೇಳ್ತಾರೆ. ನಾನಾದ್ರೂ ಕೇಳೋದು ಇಷ್ಟೇನೆ, ಇವತ್ತು 1 ಲೀಟರ್ ಪೆಟ್ರೋಲ್ ಬೆಲೆ ಎಷ್ಟಿದೆ ನೀವು ತರಿಸ್ತಕ್ಕಂಥದ್ದು ಹೊರದೇಶದಿಂದ? ನೀವು ಕೇಂದ್ರ ಸರ್ಕಾರ ಅದ್ರ ಮೇಲೆ ಎಷ್ಟು ಟ್ಯಾಕ್ಸ್ ಹಾಕ್ತಾ ಇದ್ದೀರಿ? ರಾಜ್ಯ ಸರ್ಕಾರ ಎಷ್ಟು ಟ್ಯಾಕ್ಸ್ ಹಾಕ್ತಾ ಇದ್ದೀರಿ? ಇದನ್ನ ನಾವು ಪ್ರಶ್ನೆ ಮಾಡ್ತಿದ್ವಿ. ಅದಕ್ಕೆ ಉತ್ತರ ಕೊಡಿ. ಅದು ಬಿಟ್ಬಿಟ್ಟು ಕೇಂದ್ರದವರು ನೀವು ಮಾಡಿದ್ರಿ ಅದಕ್ಕೆ ನಾನು ರಾಜ್ಯದವನು ಮಾಡ್ತೀನಿ ಅನ್ನೋದು, ರಾಜ್ಯದವರು ನೀವು ಕೇಂದ್ರದವ್ರು ಕೊಡಲ್ಲ ನಾನೇನು ಮಾಡಲಿ, ನೀವು ಮಾಡಿದ್ದೆ ನಾನು ಮಾಡ್ತೀನಿ ಅನ್ನೋದು, ಇದು ಕಣ್ಣೊರ್ಸೋ ತಂತ್ರ. ಈ ರಾಜಕಾರಣಿಗಳು ಬಿಜೆಪಿಯವ್ರ ಮೇಲೆ, ಕಾಂಗ್ರೆಸ್ನವ್ರು ಕಾಂಗ್ರೆಸ್ನ ಮೇಲೆ ಬಿಜೆಪಿಯವ್ರು ಮಾಡಿಸ್ತಕ್ಕಂಥದ್ದು ಜನಗಳಿಗೆ ಕಣ್ಣಿಗೆ ಮೊಣ್ಣೇರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಇವತ್ತು ಡೀಸೆಲ್ ಪೆಟ್ರೋಲ್ ಒಂದೇ ಅಲ್ಲ, ಇದು ಏರ್ದ ತಕ್ಷಣ ಆಟೋಮೊಬೈಲ್ ಸ್ಪಾಟ್ಸ್ಗಳೆಲ್ಲ ಜಾಸ್ತಿ ಆಗುತ್ತೆ. ಇವತ್ತು ಏನು ಆಟೋದಲ್ಲಿ ಏನಾದ್ರು ಜೀವನ ಮಾಡ್ಕೊಳ್ಳುವ ಅಂತಂದ್ರೆ ಇವತ್ತು ಡೊನೇಷನ್ ಕೊಟ್ಟು ಮಕ್ಕಳು ಓದಿಸೋದು ಬಹಳ ಕಷ್ಟ ಇದೆ, ಎಷ್ಟೋ ಆಗಿದೆ. ಯಾವುದರಿಂದ ನೀವು ಇಳಿಕೆ ಮಾಡ್ತಾ ಇದ್ದೀರಿ? ನಿಮ್ಗೆ ನಾಚಿಕೆ ಆಗೋದಿಲ್ವಾ ಅಂತಕ್ಕಂಥದ್ದು. ಇದನ್ನ ನಾವು ನಿಮ್ಮನ್ನ ಕಳಿಸಿರ್ತಕ್ಕಂಥದ್ದು ಲೋಕಸಭೆನಲ್ಲಿ ವಿಧಾನಸಭೆಯಲ್ಲಿ ಕೂತು ಚರ್ಚೆ ಮಾಡಿ ನಮ್ಮ ಪಾತ್ರ ಏನು, ಸರ್ಕಾರವಂತೆ ಸರ್ಕಾರ, ಅಧಿಕಾರವಂತೆ ಅಧಿಕಾರ, ಕಾನೂನಂತೆ ಕಾನೂನು. ರೈತರಿಗೆ ನ್ಯಾಯ ಬೇಕೇ ಬೇಕು. ಭರಿಸಿರುವ ರಾಜ್ಯ ಸರ್ಕಾರಕ್ಕೆ ಪೆಟ್ರೋಲ್ ಬೇಕೇ ಬೇಕು, ಬೇಕೇ ಬೇಕು. ಡಾಕ್ಟರ್ ಮಾಲೀಕರ ಸಂಘಕ್ಕೆ ಎಲ್ಲ ಪ್ರಗತಿಪರ ಸಂಘಟನೆಗೆ